ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಸೇರಿ ರಾಜ್ಯದಲ್ಲಿ ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಇದರ ಬಗ್ಗೆ ಅಲರ್ಟ್ ಅನ್ನು ತೆಗೆದುಕೊಂಡಿರುವಂಥದ್ದು. ಸದ್ಯ ಬೇಸಿಗೆ ಇರೋ ಕಾರಣಕ್ಕಾಗಿ ಬೀದಿ ನಾಯಿಗಳಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಬಹುತೇಕ ಕಡೆಗಳಲ್ಲಿ ನಾಯಿಗಳಲ್ಲಿ ಕೂಡ ಆಕ್ರೋಶಗಳು ಹೆಚ್ಚಾಗ್ತಾ ಇರುವಂಥದ್ದು. ಸೊ ಈ ಕಾರಣಕ್ಕಾಗಿ ಸುಮಾರು 1000ಕ್ಕೂ ಹೆಚ್ಚು ಅಂದರೆ ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳು ಕೂಡ ಈಗಾಗಲೇ ದಾಖಲಾಗಿದೆ. 25ಕ್ಕೂ ಹೆಚ್ಚು ಮಂದಿ ರಾಜ್ಯದಲ್ಲಿ ಸಾವನ್ನಪ್ಪಿರುವಂಥದ್ದು. ಅಷ್ಟು ಮಾತ್ರವಲ್ಲದೆ ಜಿಲ್ಲೆಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳ ಮೇಲೆ ಬೀದಿ ನಾಯಿಗಳು ಎರಗುವಂತಹ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಇದರ ಬಗ್ಗೆ ಜನಸಾಮಾನ್ಯರು ಏನ್ ಹೇಳ್ತಾರೆ? ಯಾಕಂದ್ರೆ ಬೆಂಗಳೂರನ್ನ ತೆಗೆದುಕೊಳ್ಳೋದಾದ್ರೆ ಈ ಹಿಂದೆ GBA ಅದಕ್ಕೆ ಅಂತಾನೆ ಇಷ್ಟಂತ ಕೋಟಿ ಹಣವನ್ನ ಇಟ್ಟಿದ್ದೀವಿ, ಬೀದಿ ನಾಯಿಗಳನ್ನ ನಾವು ಸರಿಯಾದ ರೀತಿ ಕಂಟ್ರೋಲ್ ಅಲ್ಲಿ ತೆಗೆದುಕೊಂಡು ಅವುಗಳಲ್ಲಿ ಅಂದ್ರೆ ಇರುವಂತಹ ಕೆಲವೊಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಸೊ ಇದಕ್ಕೆ ಬೇಕಾದಂತಹ ಲಸಿಕೆಗಳನ್ನ ಕೊಟ್ಟು ಅದಕ್ಕೆ ಬೇಕಾದಂತಹ ಆರೈಕೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇದೆಲ್ಲ ಇದ್ರೂ ಕೂಡ ಕಳೆದ ತಿಂಗಳಷ್ಟೇ ಬಹಳಷ್ಟು ಸುಮಾರು 10,000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಹಾಗಾದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಇಲ್ಲಿ ಎಲ್ಲೋ ಒಂದು ಕಡೆ ಎದ್ದು ಕಾಣ್ತಾ ಇದೆಯಾ, ಅಥವಾ ಜನರು ಎಲ್ಲಾದ್ರೂ ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಾ ಇದ್ದಾರೆ? ಯಾಕಂದ್ರೆ ಬೀದಿ ನಾಯಿಗಳಿಗೆ ಬೀದಿ ಬದಿಗಳಲ್ಲಿ ಊಟವನ್ನ ಹಾಕೋದಾಗಿರ್ಬೋದು, ಮಾಂಸ ಮೂಲೆಗಳನ್ನ ಈ ಹಿಂದೆ ಕೂಡ BBMP ಕೊಡೋದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಒಂದು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಸೊ ಇದರಿಂದಾಗಿ ನಾಯಿಗಳಿಗೆ ಆಹಾರ ಸಿಗದೆ ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾವ, ಅಥವಾ ಪರಿಸರ ಇಲಾಖೆ ಹಾಗೇನೆ ನಾಯಿಗಳ ಬಗ್ಗೆ ಕಾಳಜಿ ಹೊಂದಿರೋರು ಹೇಳೋ ಪ್ರಕಾರ ಹವಾಮಾನ ವೈಪರೀತ್ಯದಿಂದಾಗಿ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದೆ ಅಂತ? ಹಾಗಾದ್ರೆ ಇದರ ಬಗ್ಗೆ ಡಾಕ್ಟರ್ಸ್ಗಳಾಗಿರ್ಬೋದು, ಜನರು ಏನ್ ಹೇಳ್ತಾರೆ, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಸರ್, ಈಗ ಬೀದಿ ನಾಯಿಗಳ ಹಾವಳಿ ಬಹಳಷ್ಟು ಹೆಚ್ಚುತ್ತಾ ಇರುವಂಥದ್ದು. ಈ ಹಿಂದೆ GBA ನಾವೀಗ ಬೆಂಗಳೂರನ್ನು ತೆಗೆದುಕೊಳ್ಳೋದಾದರೆ ಕ್ರಮ ಕೈಗೊಳ್ತೀವಿ ಅಂತ ಅಂದರು. ಆದರೆ ಕಳೆದ 2 ತಿಂಗಳ ಹಿಂದೆ ಅಷ್ಟೇ ಬಹಳಷ್ಟು ಪ್ರಕರಣಗಳು ದಾಖಲಾಗಿರುವಂಥದ್ದು. ರಾಜ್ಯದಲ್ಲಿ 2 ಲಕ್ಷಕ್ಕೂ ಹೆಚ್ಚು ದಾಖಲಾಗಿದೆ. ಏನು ಹೇಳ್ತೀರಾ ಸೀನಿಯರ್ ಆಗಿ? ಇದಕ್ಕೆ ಸರ್ಕಾರದವರು ಏನು ಕ್ರಮ ತಗೋಬೇಕು. ಹಾಗಾಗಿ BBMP ಅವ್ರಿಗಾಗಲಿ ಕಾರ್ಪೊರೇಷನ್ವ್ರಿಗಾಗಲಿ ಸ್ವಲ್ಪ ಅವ್ರಿಗೆಲ್ಲ ಎಚ್ಚರಿಕೆ ನೀಡಿ ಸಾರ್ವಜನಿಕರ ಬಗ್ಗೆ ಕಾಳಜಿ ವಹಿಸಬೇಕು ಅನ್ನೋದು ನಮ್ಮ ಅಭಿಲಾಷೆ. ಓಕೆ, ನೀವೀಗ ಗಾಡಿಗಳೆಲ್ಲ ಹೋಗ್ತೀರಾ, ಬೀದಿ ಹೌದೌದು. ಮತ್ತು ಗಾಡಿ ಹೋಗ್ತಾ ಇರ್ಬೇಕಾದ್ರೆ ಅಡ್ಡ ಬರ್ತವೆ, ಕೆಲವೊಂದು ಸಲ ಆಕ್ಸಿಡೆಂಟ್ಗಳಾಗುತ್ತೆ. ಎಷ್ಟೋ ಜನ ಅದರಿಂದನೇ ಸಾವನ್ನಪ್ಪಿರೋದು ಒಂದು ಘಟನೆಗಳು ನಾವು ಕಣ್ಣಾರ ನೋಡಿರ್ತೀವಿ. ಸೊ ಹಾಗಾಗಿ ಸ್ವಲ್ಪ ಈ ಸರ್ಕಾರದವರು ಎಚ್ಚರಿಕೆ ತಗೊಂಡು BBMP ಅವ್ರಿಗೆ ಮತ್ತು ಕಾರ್ಪೊರೇಷನ್ನವ್ರಿಗೆ ಒಂದು ಖಡಕ್ಕಾಗಿ ಒಂದು ಇದು ಮಾಡಬೇಕು ಅಂತ ಹೇಳಿ ನಾವು ಈ ಮೂಲಕ ಕೇಳ್ಕೊತೀವಿ. ಸರ್, ಈಗಾಗಲೇ ಸಮ್ಮರ್ ಹಾಲಿಡೇಸ್, ಮಕ್ಕಳು ಎಲ್ಲ ಹೊರಗಡೆ ಇರ್ತಾರೆ. ಸೊ ಪುಟ್ಟ ಮಕ್ಕಳನ್ನ ನೋಡಿದಾಗ ನಾಯಿಗಳಿಗೆ ಏನೋ ಅವುಗಳ ಜೊತೆ ಆಟ ಆಡುವಂಥ ಮನಸ್ಸಾಗುತ್ತೆ. ಬಟ್ ಅದು ಅಟ್ಯಾಕ್ ಮಾಡುವ ಸಾಧ್ಯತೆ ವಿಜಯಪುರದಲ್ಲಿ ಅದೇ ರೀತಿ ಆಗಿದೆ ಸರ್. CCTV ನೋಡೋಕ್ಕಾಗಲ್ಲ, ಏನು ಹೇಳ್ತೀರಾ? ಏಕೆಂದರೆ ಈ ಚಿಕನ್ ಐಟಮ್ಗಳು ಮತ್ತು ಇವೆಲ್ಲ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಈ ರೋಡಲ್ಲೆಲ್ಲ ಬಿಸಾಕೋದು, ಕವರ್ಗಳೆಲ್ಲ ಬಿಸಾಕೋದು, ಸೊ ಅದು ಹಸಿ ಮಾಂಸ ತಿಂದಿರೋದ್ರಿಂದ ಈ ಮಕ್ಕಳ ಮೇಲೆ ಪ್ರಯೋಗ ಮಾಡಿದಾಗ ಸೊ ಅದು ಆ ರುಚಿ ನೋಡಿರ್ತದಲ್ಲ, ಸೊ ಹಾಗಾಗಿ ಮಕ್ಕಳನ್ನೇ ತಿನ್ನೋ ಒಂದು ಭಾವನೆಗಳು ಬರ್ಬೋದು. ಸೊ ಹಾಗಾಗಿ ಸ್ವಲ್ಪ ಈ ಚಿಕನ್ ಅಂಗಡಿಗಳನ್ನ ಅವಕ್ಕೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ಈ ವೇಸ್ಟೇಜ್ ಎಲ್ಲ ಹೊರಗಡೆ ಹಾಕೋದು, ಅದಕ್ಕೇನಾರು ಒಂದು ವ್ಯವಸ್ಥೆ ಮಾಡಿ ಈ ಮಕ್ಕಳುಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಹಾಗಾಗಿ BBMP ಅವರಿಗೆ ಮತ್ತು ಕಾರ್ಪೊರೇಷನ್ನವ್ರಿಗೆ ಒಂದು ಎಚ್ಚರಿಕೆ ನೀಡಬೇಕು ಅನ್ನೋದೇ ನಮ್ಮ ಇದು. ಈಗ ಆರೋಗ್ಯ ಇಲಾಖೆಯನ್ನು ತೆಗೆದುಕೊಳ್ಳೋದಾದ್ರೆ ಈಗ ಲಸಿಕೆಗಳು ಪ್ರೈವೇಟಲ್ಲಿ ಕಡಿಮೆ ಇರುತ್ತೆ, ಆರೋಗ್ಯ ಇಲಾಖೆ ಗೌರ್ಮೆಂಟಲ್ಲಿ ಹಾಸ್ಪಿಟಲ್ ಫೆಸಿಲಿಟಿಗಳೇ ಇಲ್ಲ, ಏನು ಹೇಳ್ತೀರಾ? ಫೆಸಿಲಿಟಿ ಅದೇ ಸರ್ಕಾರದವರು ಸ್ವಲ್ಪ ಗೌರ್ಮೆಂಟ್ನವ್ರಿಗೆ ಈಗ ನಾಯಿ ಕಚ್ಚಿದ್ರೆ ಎಷ್ಟೋ ಇಂಜೆಕ್ಷನ್ ತೊಗೋಬೇಕು ಅಂತ ಇತ್ತು ಮುಂಚೆ. 7 ಇಂಜೆಕ್ಷನ್ 14 ಇಂಜೆಕ್ಷನ್ ಈ ಥರ ತೊಗೋಬೇಕು ಅಂತ ಇತ್ತು. ಈಗ ಒಂದೇ ಇಂಜೆಕ್ಷನಲ್ಲಿ ಕ್ಯೂರಿಫೈ ಆಗೋದು ಒಂದು ಇದಿರ್ತದೆ. ಎಷ್ಟು ಸರ್ಕಾರಿ ಹಾಸ್ಪಿಟ್ಲುಗಳಿವೆ ಅಷ್ಟು ಸರ್ಕಾರಿ ಹಾಸ್ಪಿಟ್ಲುಗಳಿಗೂ ಸೌಲಭ್ಯ ಒದಗಿಸ್ಬೇಕು. ಇದರಿಂದ ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗೋವಂಥ ಕೆಲಸ ಮಾಡಬೇಕು ಅಂತ ಸರ್ಕಾರದಲ್ಲಿ ನಾವು ಕೇಳ್ಕೊತೀವಿ. ನಾಯಿ ಕಡಿತ ಆಗಿರುವಂಥದ್ದು ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಕಳೆದ 2 ತಿಂಗಳಲ್ಲಿ ಹೆಚ್ಚಾಗ್ತಾ ಇದೆ. ಸಮ್ಮರ್ ಹಾಲಿಡೇ ಇದೆ ಮಕ್ಕಳಿಗೆ ಕೂಡ, ಏನು ಹೇಳ್ತೀರಾ ಜನರ ಒಪಿನಿಯನ್ ಹೇಳಬೇಕು ಅಂದರೆ, ಇವಾಗ ಬೀದಿ ನಾಯಿಗಳು ಸಾಕಷ್ಟು ಜನ ಬಂದ್ಬಿಟ್ಟು ಬೀದಿಲಿ ಅವಕ್ಕೆ ಊಟ ಹಾಕಿ ಈ ಥರ ಸಾಕ್ತಾರೆ. ಅದರಿಂದ ಅವು ಸಂಖ್ಯೆಗಳು ಬೀದಿಲಿ ಹೆಚ್ಚಾಗಿದೆ. ಇದು ಬಂದ್ಬಿಟ್ಟು ಸಾರ್ವಜನಿಕರ ಕೆಲಸ ಅಲ್ಲ, ಸರ್ಕಾರ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು, ಶೆಲ್ಟರ್ಸ್ ಥರ ಮಾಡಬೇಕು. ಯಾಕಂದರೆ ಓವರಾಲ್ ನೀವು ನೋಡಿದ್ರೆ ಇವಾಗ ಬೀದಿ ನಾಯಿಗಳಂದರೆ ಅವಕ್ಕೂ ಆ್ಯನಿಮಲ್ ರೈಟ್ಸ್ ಇರುತ್ತೆ. ಬಟ್ ಚಿಕ್ಕ ಮಕ್ಕಳಿಗೆ ಕಡಿಯೋಕ್ಕೆಲ್ಲ ಸ್ಟಾರ್ಟ್ ಮಾಡೋಕ್ಕೆ ಬಂದಾಗ
ಆವಾಗ ಅದು ಸಮಾಜಕ್ಕೆ ಒಂಥರ ಹಾನಿಕಾರಕ ಅದು. ಸೊ ಸಮಾಜಕ್ಕೆ ಹಾನಿಕಾರಕ ಅಂದರೆ ಸರ್ಕಾರ ಇರೋದೇ ಅದಕ್ಕೆ ಅಲ್ವಾ, ಸಮಾಜನ ಕಾಪಾಡಲಿಕ್ಕೆ, ಎಲ್ಲರೂ ವೆಲ್ಫೇರ್ನ ನೋಡ್ಕೊಳ್ಳಿಕ್ಕೆ. ಸೊ ನನ್ನ ಪ್ರಕಾರ ಬೀದಿ ನಾಯಿಗಳಿಗೆ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಒಂದು ಇನಿಷಿಯೇಟಿವ್ ಆಗಬೇಕು, ಅವ್ರನ್ನ ರೀಲೊಕೇಟ್ ಮಾಡಲಿಕ್ಕೆ. ರೀಲೊಕೇಟ್ ಮಾಡಿಬಿಟ್ಟು ಅಫ್ಕೋರ್ಸ್ ವ್ಯಾಕ್ಸಿನೇಷನ್ ಅದೆಲ್ಲ BBMP ಬಹುಶಃ ಮಾಡ್ತಿದ್ದಾರೆ, ಬಟ್ ಅದು ಆ ಮಟ್ಟಿಗೆ ಎಫೆಕ್ಟಿವ್ ಆಗಿಲ್ಲ. ನೀವು ಕಳೆದ ಒಂದು ತಿಂಗಳ ಹಿಂದೆ ನೋಡಿರ್ಬೋದು, ನೀವೀಗ ಶೆಲ್ಟರ್ ಅಂದರೆ ಒಂದೊಂದು ಕಡೆ ಶೆಲ್ಟರ್ ಕ್ರಿಯೇಟ್ ಮಾಡ್ತೀವಿ ಆ್ಯಂಡ್ ಒಂದೊಂದು ಕಡೆಗಳಲ್ಲಿ ಅವುಗಳಿಗೆ ಫೀಡಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಕೋಟಿ ಕೋಟಿ ದುಡ್ಡು ಇಟ್ಟಿದ್ದಾರೆ. ಬಟ್ ನಾವು ರಿಪೋರ್ಟನ್ನು ನೋಡುವಾಗ 25 ಜನ ಇದರಿಂದಲೇ ಸಾವನ್ನಪ್ಪಿದ್ದಾರೆ. ಎಲ್ಲೋ ಒಂದು ಕಡೆ ಸರ್ಕಾರ ಮತ್ತು GBA ನಿರ್ಲಕ್ಷ್ಯತನ, ಹಾಗೆ ಜಿಲ್ಲೆಗಳಲ್ಲಿ ಕೂಡ ಇದೇ ಇರುವಂಥದ್ದು. ಏನು ಹೇಳ್ತೀರಾ? ನಿರ್ಲಕ್ಷ್ಯತೆ ಇದೆ, ಖಂಡಿತವಾಗ್ಲೂ ಇದೆ. ಯಾಕಂದರೆ ಕಾರ್ಪೊರೇಷನ್ ಇಲ್ಲೇ, ನಾನು ಬೆಂಗಳೂರು ಬಗ್ಗೆ ಮಾತಾಡ್ತೀನಿ ಯಾಕಂದರೆ ಅದೇ ಗೊತ್ತಿರೋದು. ಬೆಂಗಳೂರಲ್ಲಾದರೆ BBMPಗೆ ಸ್ಕ್ವಾಡ್ಸ್ ಇದ್ದಾವೆ, ಡಾಗ್ಸ್ನ ಹಿಡ್ಕೊಂಡು ಅದನ್ನು ವ್ಯಾಕ್ಸಿನೇಟ್ ಮಾಡೋಕ್ಕಾಗಿರಲಿ ಅಥವಾ ನ್ಯೂಟರ್ ಮಾಡೋಕ್ಕೆ, ಈ ಥರ ಮಾಡಲಿಕ್ಕೆಲ್ಲ ಇದೆ. ಬಟ್ ಅದನ್ನು ಐ ಥಿಂಕ್ ಎಫೆಕ್ಟಿವ್ ಆಗಿ ಮಾಡ್ತಿಲ್ಲ, ನಾವಂತೂ ನೋಡ್ತಿಲ್ಲ. ಯಾವಾಗೋ ಈ ಥರ ಪ್ರಕರಣ ತುಂಬ ಮೀಡಿಯಾನಲ್ಲಿ ಹೆಚ್ಚಾದಾಗ ಅವ್ರು ಒಂದು ಸ್ವಲ್ಪ ಏನೋ ಮಾಡ್ತಿದ್ದೀವಿ ಅನ್ನೋ ಮಟ್ಟದಲ್ಲಿ ಒಂದು ಸ್ವಲ್ಪ ಆ್ಯಕ್ಟಿವಿಟಿನೋ ಆ್ಯಕ್ಷನೋ ತೋರಿಸ್ತಾರೆ. ನನ್ನ ಪ್ರಕಾರ ನಾಟ್ ಜಸ್ಟ್ ಆ್ಯನಿಮಲ್ ರೈಟ್ ಗ್ರೂಪ್ಸ್, ನಾಟ್ ಜಸ್ಟ್ ಪಬ್ಲಿಕ್ ಅಥವಾ ಕಾರ್ಪೊರೇಟ್ಸ್ ಅಲ್ಲ, ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಬಂದ್ಬಿಟ್ಟು ಅದಕ್ಕೊಂದು ಎಫರ್ಟ್ ಮಾಡಿದ್ರೆ ಅವನ್ನ ರೀಲೊಕೇಟ್ ಮಾಡಿಬಿಟ್ಟು ಸೇಫಾಗಿ ಸ್ಟ್ರೀಟ್ಸ್ ಬಂದ್ಬಿಟ್ಟು ಜನರಿಗೆ ಓಡಾಡೋಕ್ಕಂತ ಮಾಡಿರೋದು. ನಾಟ್ ಟು ಸೇ ದ್ಯಾಟ್ ಅದಕ್ಕೆ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಏನು ರೈಟ್ಸ್ ಇಲ್ಲ ಅಂತ, ಬಟ್ ಹ್ಯೂಮನ್ ಸೇಫ್ಟಿ ಈಸ್ ದಿ ಪ್ರಯಾರಿಟಿ. ಬೇಕಂದರೆ ನಾವು ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿರೋದೆ ಟು ಸೇಫ್ ಗಾರ್ಡ್ ಹ್ಯೂಮನ್ ಇಂಟ್ರೆಸ್ಟ್, ಅದು ಬಂದ್ಬಿಟ್ಟು ಪ್ರಯಾರಿಟಿ. ಸೊ ನನ್ನ ಪ್ರಕಾರ ಈ ಒಂದು ಕೆಲವೊಂದು ಮೆಜರ್ಸ್ ಡ್ರಾಸ್ಟಿಕ್ ಆಗಿರ್ಬೋದು, ತಗೊಂಡೋಗಿ ಬೇರೆ ಊರಲ್ಲಿ ರೀಲೊಕೇಟ್ ಮಾಡೋದು ಅಥವಾ ಒಂದು ಕೇಜಲ್ಲಿ ಕೂಡಾಕೋದು, ರೆಸ್ಟ್ರಿಕ್ಟೆಡ್ ಸ್ಪೇಸಲ್ಲಿ ಮಾಡೋದು ಒಂಥರ ತುಂಬ ಎಕ್ಸ್ಟ್ರೀಮ್ ಮೆಜರ್ ಅನ್ಸಿದ್ರು ಕೂಡ ಐ ಥಿಂಕ್ ಇಟ್ ಇಸ್ ನೆಸೆಸರಿ. ಯಾಕಂದರೆ ಚಿಕ್ಕ ಮಕ್ಕಳು ಪಾಪ ಏನು ಗೊತ್ತಿರೋದು ಅಲ್ವಾ. ಈಗ ವಿಜಯಪುರದಲ್ಲಿ ನೋಡಿದ್ರೆ ಸರ್, ಮಗು ಮೇಲೆ ಎರೆಗಿದೆ. ಸೊ ಈಗ ಬಹಳಷ್ಟು ನಿಮಗೆ ಗೊತ್ತು, ರೇಬಿಸ್ ಪ್ರಕರಣಗಳು ಕೂಡ ಇದರಿಂದ ಇದಾಗುತ್ತೆ. ಸೊ ವ್ಯಾಕ್ಸಿನೇಷನ್ ಹೇಗೆ ನಿಮ್ಮ ಪ್ರಕಾರ ಸಿಗ್ತಿದೆಯಾ? ಪ್ರೈವೇಟಲ್ಲಂತೂ ಹೇಳ್ತಾರೆ ಗೌರ್ಮೆಂಟಿಗೆ ಹೋಗಿ ಅಂತ, ಇದ್ರ ಬಗ್ಗೆ ಏನು ಹೇಳ್ತೀರಾ? ವ್ಯಾಕ್ಸಿನೇಷನ್ ಆ್ಯಕ್ಚುಲಿ ಇವಾಗ ನಮ್ಮ ಮನೇಲಿ ಕೂಡ ಒಂದು ನಾಯಿ ಇದೆ. ವ್ಯಾಕ್ಸಿನೇಷನ್ ನಾಯಿಗಳಿಗೆ ನೀವು ಮಾಡಿಸ್ಬೇಕಂದ್ರೆ ಇಟ್ ಈಸ್ ಕಾಸ್ಟ್ಲಿ ರಿಲೇಟಿವ್ಲಿ. ಮೇಡಮ್ ನಾವು ಆ್ಯನ್ಯುವಲ್ ವ್ಯಾಕ್ಸಿನೇಷನ್ ಮಾಡಿಸ್ತೀವಿ, ಅದು ಎನಿವೇರ್ ಅರೌಂಡ್ 5,000 ರೂಪೀಸ್ ಆಗುತ್ತೆ. ಆ್ಯಂಟಿ ರೇಬೀಸು, ಆಮೇಲೆ ಬೇರೆ ಅವಕ್ಕೆ ಏನಾದರೂ ಟಿಕ್ಸು, ಫ್ಲೀಸ್ ಇನ್ಫೆಕ್ಷನ್ ಅದು ಇದು ಇರುತ್ತೆ. ಸೊ ಆ ಲೆಕ್ಕದಲ್ಲಿ ನೀವು ನೋಡಿದ್ರೆ ಇಟ್ ಈಸ್ ಅನ್ ಎಕ್ಸ್ಪೆನ್ಸಿವ್ ಇದು ಎಕ್ಸಸೈಸ್. ಅದು ಗೌರ್ಮೆಂಟೇ ಅಂಡರ್ಟೇಕ್ ಮಾಡಬೇಕು. ಯಾಕಂದರೆ ಗೌರ್ಮೆಂಟ್ಗಾದರೆ ಸಬ್ಸಿಡಿ ಇರುತ್ತೆ, ಅವ್ರ ಸ್ವಂತ ವೆಟರ್ನರಿ ಕ್ಲಿನಿಕ್ಸ್ ಇದೆ, ವೆಟರ್ನರಿ ಡಾಕ್ಟರ್ಸ್ ಇದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಇದೆ. ಬಟ್ ನನ್ನ ಪ್ರಕಾರ ಡೈರೆಕ್ಷನಲ್ಲಿ ಏನು ಎಫರ್ಟ್ಸ್ ಆಗ್ತಿಲ್ಲ. ಟ್ರೀಟ್ಮೆಂಟ್ ಮಾಡೋದು ಬಿಟ್ಟರೆ, ಯಾವುದು ಕ್ಲಿನಿಕ್ಸ್ ಬರ್ತವೆ ವೆಟರ್ನರಿ ಕ್ಲಿನಿಕ್ಸ್ ಅಂಥದ್ದು ಬಿಟ್ಟರೆ ಬೇರೆ ಏನು ಗೌರ್ಮೆಂಟ್ ಸೈಡಿಂದ ನಾನು ಅಂಥ ಎಫರ್ಟ್ಸ್ ನೋಡಿಲ್ಲ. ವ್ಯಾಕ್ಸಿನೇಷನ್ ಈಸ್ ಅ ಪ್ರಾಬ್ಲಮ್. ಇನ್ಫ್ಯಾಕ್ಟ್ ಹ್ಯೂಮನ್ ವ್ಯಾಕ್ಸಿನೇಷನ್ನೇ ನೀವು ನೋಡಿದಾಗ ಕೋವಿಡಲ್ಲಿ ಶಾರ್ಟೇಜ್ ಬಿತ್ತು. ಸೊ ಐ ಡೋಂಟ್ ನೋ, ಯಾಕಂದರೆ ಇದು ಸಂಖ್ಯೆ ಜಾಸ್ತಿ. ಆ್ಯನಿಮಲ್ಸ್ ಅವು ತುಂಬ ಬೇಗ ರೀಪ್ರೊಡ್ಯೂಸ್ ಮಾಡ್ತವೆ, ಡಾಗ್ಸ್ ಎಸ್ಪೆಷಲಿ. ಸೊ ನಮ್ಮ ಬೀದಿನಲ್ಲೇ ಸಾಕಷ್ಟು ಒಂದು 10-12 ಇದಾವೆ ನಾಯಿಗಳು. ನೆಕ್ಸ್ಟ್ ಇಯರ್ ಅಷ್ಟೊತ್ತಿನಲ್ಲಿ ಇನ್ನೊಂದು 4 ಸೇರ್ಕೊಂಡಿರ್ತವೆ. ದಿಸ್ ಅ ಪ್ರಾಬ್ಲಮ್ ಎವ್ರಿವೇರ್. ಸೊ ವ್ಯಾಕ್ಸಿನೇಷನ್ ಮಾಡಿಬಿಟ್ಟು ಅದನ್ನು ಬರ್ತ್ ಕಂಟ್ರೋಲು ಇದೆಲ್ಲ ಗೌರ್ಮೆಂಟ್ ಇನಿಷಿಯೇಟಿವ್ ತಗೊಂಡ್ರೇ ಐ ಥಿಂಕ್ ದಿಸ್ ಇಸ್ ಅ ಸೊಲ್ಯೂಷನ್. ಅದರ್ವೈಸ್ ಐ ಡೋಂಟ್ ಥಿಂಕ್ ಸೊ. ಪಬ್ಲಿಕ್ಗಂತೂ ಪ್ರಾಬ್ಲಮ್ ಅದು. ಐ ಥಿಂಕ್ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಎಫೆಕ್ಟಿವ್ ಡಿಸಿಷನ್. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಒಂದು ಮಾಡಿ ಅದು ದೊಡ್ಡ ಅಲೋಲ್ ಕಲೋಲ ಆಗೋಯ್ತು, ತಮಗೂ ಗೊತ್ತಿರ್ಬೋದು ಅಲ್ವಾ. ಇದು ನೇಷನ್ ವೈಡ್ ಪ್ರಾಬ್ಲಮ್. ಐ ಥಿಂಕ್ ನೇಷನ್ ವೈಡ್ ಪ್ರಾಬ್ಲಮ್ ಅಂದಮೇಲೆ ಗೌರ್ಮೆಂಟ್ ಹ್ಯಾಸ್ ಟು ಡೂ ಸಮಥಿಂಗ್ ವೆರಿ ಸೀರಿಯಸ್ಲಿ. ದಟ್ ಇಸ್ ಮೈ ಒಪಿನಿಯನ್. ಈಗಾಗಲೇ 25 ಜನ ಸಾವನ್ನಪ್ಪಿದ್ದಾರೆ. ಏನು ಹೇಳ್ತೀರಾ ಬೀದಿ ನಾಯಿಗಳ ಬಗ್ಗೆ? ಬೀದಿ ನಾಯಿಗಳ ಬಗ್ಗೆ ಚಲನಚಿತ್ರ ನಟಿ ರಮ್ಯಾ ಅವರು ಒಂದು ಕೂಗನ್ನು ಬಿಡಿಸಿದ್ರು. ಅದೇನಂತ ಅಂದರೆ ಅವರಿಗೂ ಕೂಡ ಮಾನವೀಯತೆ ನೆಲೆ ಮೇಲೆ ಅವ್ರನ್ನೂ ಕೂಡ ನೋಡ್ಕೋಬೇಕಾದಂಥ ಪರಿಸ್ಥಿತಿ ನಮ್ಮ ಸರ್ಕಾರಗಳಿಗೆ ಸಂಬಂಧಪಟ್ಟಿದ್ದು. ಅದನ್ನು ಸರ್ಕಾರದವರು ಸೂಕ್ತ ಕ್ರಮ ತಗೊಂಡು BBMP ವಲಯಗಳಿಗೆ ಮಾಹಿತಿ ಕೊಟ್ಟು ನಾಯಿಗಳನ್ನ ಜಾನುವಾರುಗಳನ್ನ ಪ್ರತ್ಯೇಕವಾಗಿ ಇಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು. ಒಂದು. ಎರಡನೇದು, ಈಗ ನಾವು ಜಾನುವಾರುಗಳ ಬಗ್ಗೆ ನೋಡೋದಾದರೆ ನಾಯಿಗಳು ಕೂಡ ಅವರು ಕೂಡ ಮಾನವೀಯತೆ ಇರ್ತಕ್ಕಂಥ ನಾಯಿಗಳವು. ಅವ್ರನ್ನೇನು ಮಾಡಬೇಕು ಅಂತಂದರೆ ಪ್ರತ್ಯೇಕವಾದ ಒಂದು ಕೊಠಡಿಗಳು ಮಾಡಿ ಅವರ ಆಹಾರ ಒದಗಿಸೋದ್ರ ಮೂಲಕ ಮತ್ತು ಸಾರ್ವಜನಿಕರಲ್ಲಿ ಜನಜಾಗೃತಿ ಉಂಟು ಮಾಡೋದ್ರ ಮೂಲಕ ಅವ್ರನ್ನ ನೋಡ್ಕೊತಕ್ಕಂಥ ಒಂದು ಸಾಂವಿಧಾನಿಕ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದಕ್ಕಿಂತ ನಮಗಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರಗಳು ಇವ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು
ಮಕ್ಕಳಿಗೆ ಓಡಾಡ್ತಕ್ಕಂಥ ಮಕ್ಕಳಿಗೆ ಬೇರೆಯವರಿಗೆಲ್ಲ ನಾವು ಮಾಧ್ಯಮಗಳೆಲ್ಲ ನೋಡ್ತಿರ್ತೀವಿ. ನಾಯಿಗಳಿಗೂ ಮಕ್ಕಳನ್ನ ಎತ್ಕೊಂಡು ಹೋಗ್ತಾ ಇರೋದು, ಕಚ್ತಾ ಇರೋದು ಇವೆಲ್ಲ ನೋಡ್ತಿರೋದ್ರಿಂದ ಅವರಿಗೆ ಪ್ರತ್ಯೇಕವಾದ ಒಂದು ಸ್ಥಳದ ಅವಕಾಶವನ್ನು ಕಲ್ಪಿಸಿಕೊಟ್ಟು ಸಮಾಜದಲ್ಲಿ ಅವ್ರ ಬಗ್ಗೆ ನೋಡಿ ಯಾವ ಥರ ಇದೆ ಅಂದರೆ, ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡೋ ದಿವಸ ನಾವು ಅವ್ರನ್ನ ಕ್ರೂರವಾಗಿ ಬಿಂಬಿಸೋಕ್ಕೆ ನೋಡ್ತೀವಿ ನಾವು. ಬಟ್ ಆದರೆ ಅವರಿಗೆ ಆದಂಥ ಒಂದು ಪ್ರತ್ಯೇಕ ಆಹಾರ ಪದ್ಧತಿ, ಅವರಿಗೆ ಆದಂಥ ಪ್ರತ್ಯೇಕ ವ್ಯವಸ್ಥೆ ಆ ಥರ ಸರ್ಕಾರಗಳು ಕಲ್ಪಿಸೋದ್ರ ಮೂಲಕ ಅವರಿಗೆ ನಮ್ಮಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿ ನಾವೆಲ್ಲ ತಗೊಂಡು ಅವ್ರನ್ನ ಸರ್ಕಾರಕ್ಕೆ ನಾವೇನು ಮನೆ ಮಾಡ್ಕೋಬೇಕು ಅಂದರೆ ಅವರಿಗೆ ಪ್ರತ್ಯೇಕವಾದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ. ಅವರು ಬೀದಿಲೆಲ್ಲ ತುಂಬ ನಾಯಿಗಳು ಹಾವಳಿ ಆಗಿದೆ. ಹಾಗಂತ ಅಂದ್ಬಿಟ್ಟು ಅವ್ರನ್ನ ನಾವು ಏನೂ ಮಾಡೋಕ್ಕೂ ನಾವು ಕ್ರೂರವಾಗಿ ಅದನ್ನು ನೋಡೋಕ್ಕೂ ಆಗಲ್ಲ. ಯಾಕಂದರೆ ಅವರು ಕೂಡ ಅವರಿಗೂ ಆಹಾರ ಬೇಕು, ನೀರು ಬೇಕು. ಇದೆಲ್ಲ ನಾವು ಪ್ರತಿಯೊಬ್ಬರು ನಾಗರಿಕರು ಕೂಡ ಅದನ್ನು ತಿಳ್ಕೋಬೇಕು. ಅವರಿಗೆ ಆಹಾರ ಕೊಡೋದ್ರ ಮೂಲಕ, ನೀರು ಕೊಡೋದ್ರ ಮೂಲಕ ಅದನ್ನು ನಾವು ಸಾಕ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು. ಬಟ್ ಇದು ಯಾವುದೂ ಆಗದಲ್ಲೇ ಇರೋದ್ರಿಂದ ಅವು ಬೀದಿಗಳಲ್ಲಿ ಬಂದು ಜನಸಾಮಾನ್ಯರ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಸ್ಥಿತಿಗೆ ಅವು ಬಂದಿದೆ ಅಂದರೆ ಇದೆಲ್ಲ ನಮ್ಮ ಹೆಬ್ಬೆಲ್ಲ ತೋರಿಸುತ್ತೆ. ಪಾಪ ಅವುಗಳು ಏನು ಮಾಡ್ತೇವೆ, ಸರ್ಕಾರ ನಮ್ಮದು, ಸಂವಿಧಾನ ನಮ್ಮದು, ಎಲ್ಲ ನಮ್ಮದು, ಮೂಲಭೂತ ಹಕ್ಕುಗಳು ನಮ್ಮದು. ಆದರೆ ಅವರಿಗೂ ಒಂದು ಹಕ್ಕುಗಳು ಬೇಕಲ್ಲ, ಅವರಿಗೂ ಒಂದು ಹಕ್ಕುಗಳ ಮೂಲಕ ಅವರಿಗೂ ಹಕ್ಕುಗಳು ಬೇಕು. ಹಾಗಾಗಿ ನಾವು ರಾಜ್ಯ ಸರ್ಕಾರವನ್ನು ನಾವು ಏನು ಕೇಳ್ಕೊತಿದ್ದೀವಿ ಅಂದರೆ ಅವ್ರಿಗೊಂದು ಪ್ರತ್ಯೇಕವಾದ ಒಂದು ವ್ಯವಸ್ಥೆ ಕಲ್ಪಿಸಿ ಅವ್ರನ್ನ ಕ್ರೂರವಾಗಿ ನೋಡ್ತಕ್ಕಂಥ ಒಂದು ಕೆಟ್ಟ ಚಾಳಿಯನ್ನು ನಾವೆಲ್ಲ ನಾಗರಿಕ ಸಮಾಜ ನಾವೆಲ್ಲ ಬಿಡಬೇಕು. ನಾವು ಅವ್ರನ್ನ ಪ್ರತ್ಯೇಕ ಇರಿಸೋದ್ರ ಮೂಲಕ ನಮ್ಮೇಲೆ ಯಾವುದೇ ರೀತಿಯಾದಂಥ ಹಲ್ಲೆಗಳಾಗಿ ಅದಾಗಲಿ ಅವು ಯಾವುದೂ ನಮ್ಮೇಲೆ ಬರಲ್ಲ. ನಾವು ಕೆಣ್ಕಿದ್ರೆ ಅವು ಬರೋದು. ಯಾರೋ ಮಕ್ಕಳು ಹೋಗ್ತಿರ್ತವೆ, ಬಾಲ ತುಳಿದಿರ್ತವೆ, ದಡ ಅಂತ ಮೈ ಮೇಲೆ ಬೀಳ್ತವೆ. ಇದೆಲ್ಲ ಆಗೋದ್ರಿಂದ ಏನಂದರೆ ಅವರ ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಕಲ್ಪಿಸಿ ಅದನ್ನು ಸಾಕ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವೆಲ್ಲ ಹಮ್ಮಿಕೋಬೇಕು ಅಷ್ಟೇ. ಓಕೆ ಸರ್, ಈಗಾಗಲೇ 2 ಲಕ್ಷಕ್ಕೂ ಹೆಚ್ಚು ಪ್ರಕರಣ ಅಂದರೆ ಇದು ಕಮ್ಮಿ ಅಲ್ಲ. ನೀವು ಮೊದಲು ಚಿಕ್ಕವರಿದ್ದಾಗ ಹೇಗಿತ್ತು ನಾಯಿಗಳ ಹಾವಳಿ, ಈಗ ಹೇಗಾಗಿದೆ? ಇದಕ್ಕೆ ನಾವು ಮನುಷ್ಯರೇ ಕಾರಣನ ಹೇಗೆ ಸರ್? ಇಲ್ಲ, ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ನಾಯಿಗಳ ಮಧ್ಯೆನೇ ಬೆಳೆದಿರೋದು. ನಾವು ನಾಯಿನ ತಲೆದಿಂಬು ಹಾಕೊಂಡು ಮಲಗ್ತಿದ್ದೆ ನಾನು ಊರುಗಳಲ್ಲಿ. ಅಲ್ಲಿ ನೋಡಿ ಆ ಥರ ಯಾವುದೂ ಇಲ್ಲ. ಅಲ್ಲಿ ಅವರಿಗೆ ಟೈಮಿಗೆ ಆಹಾರ ಸಿಗೋದಲ್ಲ, ಊರುಗಳಲ್ಲಿ ಟೈಮ್ ನೀರು ಸಿಗೋದು. ಬಟ್ ಇಲ್ಲೇನಾಗಿದೆ ಅಂತಂದರೆ ಅವ್ರನ್ನ ನಾವು ಏನೋ ಒಂಥರ ನೋಡ್ತಕ್ಕಂಥ ಅದೆಲ್ಲ ನಾವು ಬಿಡಬೇಕಾಗತ್ತೆ. ಅದನ್ನು ನಾವು ಮಾನವೀಯ ನೆಲೆಗಟ್ಟಿನಲ್ಲಿ ನೋಡೋದಾದರೆ ಅವು ಕೂಡ ಬದುಕುವ ಸ್ವಾತಂತ್ರ್ಯ ಇದೆ. ಅವ್ರಿಗೂ ಆದಂಥ ಒಂದು ಆಹಾರದ ಅವಶ್ಯಕತೆ ಇದೆ, ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ. ಹಾಗಾಗಿ ನಾವು ಅದನ್ನು ಪ್ರತ್ಯೇಕವಾಗಿ ಇಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು. ಅವಾಗಿಗೂ ಈಗಿಗೂ ವ್ಯತ್ಯಾಸ ಏನಂದರೆ, ಈಗ ಏನಾಗಿದೆ ಅಂತಂದರೆ ಅದನ್ನು ಯಾರೂ ಗಮನಿಸಲ್ಲ. ನಾಯಿಗಳು, ಜಾನುವಾರುಗಳು ಅಂತ ಅವ್ರನ್ನ ಯಾರೂ ಗಮನಿಸಲ್ಲ. ಹಾಗಾಗಿ ಅವು ಮನುಷ್ಯರ ಮೇಲೆ ಬೀಳ್ತಕ್ಕಂಥ ಒಂದು ಮನೋಭಾವನ ಅವು ಹೊಂದಿದ್ದಾವೆ. ಅದಕ್ಕೆ ನಾವು ಮಾಡಬೇಕಾಗಿರೋದೇನೆಂದರೆ, ನಾವು ಕೂಡ ಅದನ್ನು ಪ್ರೀತಿಯಾಗಿ ನೋಡಿದ್ರೆ ಅದು ನಮ್ಮನ್ನು ಪ್ರೀತಿಯಾಗಿ ನೋಡುತ್ತೆ. ಪ್ರೀತಿಯಾಗಿ ನೋಡೋದೇನಂತಂದರೆ ಅವ್ರನ್ನ ಪ್ರತ್ಯೇಕವಾದ ವ್ಯವಸ್ಥೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಪ್ರತ್ಯೇಕ ಒಂದು ಆಹಾರ ಪದ್ಧತಿಯನ್ನು ಕಲ್ಪಿಸ್ಕೊಡ್ಬೇಕು. ನಾವೆಲ್ಲ ಸಾಮಾಜಿಕ ನಾಗರಿಕರು ನಾವೆಲ್ಲ ಒಗ್ಗಟ್ಟಾಗಿ ಆ ನಾಯಿಗಳನ್ನ ಪ್ರೋತ್ಸಾಹಿಸಬೇಕು. ಹಾಗಂತ ಅವ್ರನ್ನ ಹತ್ಯೆ ಮಾಡೋದಾಗಲಿ ಅಥವಾ ಅದನ್ನು ಓಡಿಸೋದಾಗಲಿ, ನಾವು ಮನುಷ್ಯರಾದ್ಮೇಲೆ ಅವು ಮನುಷ್ಯರಲ್ಲ, ನಮಗೂ ಪ್ರಾಣ ಇದೆ ಅಂದರೆ ಅವಕ್ಕೂ ಪ್ರಾಣ ಇರುತ್ತೆ. ನಾವು ಅವ್ರನ್ನ ಸಮಾನವಾಗಿ ಟ್ರೀಟ್ ಮಾಡಬೇಕು. ನಿಮಗೆ ಗೊತ್ತಿರೋಂಗೆ BBMPಯಲ್ಲಿ ಇವಾಗ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಆಗಿದೆ. ಅದರಲ್ಲಿ ಬೀದಿ ನಾಯಿಗಳಿಗೆ ಅಂತ ಕೆಲವು ಪ್ರಾವಿಷನ್ಗಳಿದ್ದಾವೆ. ಊಟ ಒದಗಿಸೋದು ಅದೆಲ್ಲ ಪ್ರಾವಿಷನ್ಸ್ ಇದ್ದಾವೆ. ಅದೆಲ್ಲ ನನ್ನ ಮನಸ್ಸಿಗೆ ಏನು ಅನಿಸಿದ್ರೆ ಸರಿಯಾಗಿ ತಲುಪ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಇವಾಗ ಮಾಂಸದ ಅಂಗಡಿ ಅದು ಇದು ಇದೆ ಅಲ್ಲ, ಅದೆಲ್ಲ ತಂದುಬಿಟ್ಟು ಗ್ಯಾರ್ಬೇಜಲ್ಲಿ ಹಾಕ್ತಾಯಿದ್ದಾರೆ. ಅದಕ್ಕಾಗಿ ನಾಯಿಗಳು ಜಾಸ್ತಿ ಆಗ್ತಾಯಿದೆ. ಮತ್ತು ನಾಯಿಗಳಿಗೆ ನಮ್ಮ BBMP ಅವರು ಸರಿಯಾಗಿ ಪ್ರೋತ್ಸಾಹ ಕೊಡದೇ ಇರೋದ್ರಿಂದ ಊಟ ವ್ಯವಸ್ಥೆಗಳು ಇವಾಗ ರೋಡಲ್ಲಿ ಹೋಗ್ಬಿಟ್ಟು ಈ ನಾಯಿಗಳು ಈ ಗ್ಯಾರ್ಬೇಜಲ್ಲಿ ಅವ್ರ ಮಾಂಸಗಳನ್ನೆಲ್ಲ ತಂದು ಹಾಕ್ತಾಯಿದ್ದಾರೆ. ಇವರು ಮೀಟ್ ಶಾಪ್ಸ್ ಅವರೆಲ್ಲ ಅದನ್ನು ತಿಂದ್ಬಿಟ್ಟು ಅದು ರೊಚ್ಚಿಗೇಳ್ತಾ ಇದೆ. ಮತ್ತು ಅದಕ್ಕೆ ಅದನ್ನೆಲ್ಲ ನಾವು ಫಸ್ಟು ಇದನ್ನು ಬೀದಿ ನಾಯಿಗಳು ಈ ಥರ ಕಚ್ಚೋದು ಇದನ್ನೆಲ್ಲ ನಿಲ್ಲಿಸಬೇಕು ಅಂದರೆ ಈ BBMP ಅವರು ಸ್ಪೆಷಲಾಗಿ ಒಂದು
ಒಂದು ಕಾನೂನು ಮಾಡಬೇಕಾಗತ್ತೆ. ಯಾಕೆಂದರೆ ಈ ಮಾಂಸಗಳನ್ನ ತಂದ್ಬಿಟ್ಟು ಗ್ಯಾರ್ಬೇಜಲ್ಲಿ ಹಾಕ್ಬಾರ್ದು. ಅದನ್ನು ಸರ್ಟನ್ ಪ್ಲೇಸ್ ಎಲ್ಲಿದೆ ಅದನ್ನು ಫಿಕ್ಸ್ ಮಾಡೋ ಅಂಥದ್ದು BJP ಜವಾಬ್ದಾರಿ ಇದೆ. ಅದನ್ನೆಲ್ಲ ಆಗ್ತೆ. ಮತ್ತು ವ್ಯಾಕ್ಸಿನೇಷನ್ ಅಂತ ಹೇಳ್ತಾರೆ, ನನಗೆ ಗೊತ್ತಿರೋಂಗೆ ಯಾವ ವ್ಯಾಕ್ಸಿನೇಷನ್ನು ನನಗೆ ಕೊಟ್ಟಿರೋಂಗಿಲ್ಲ. ಮತ್ತು ಅಟ್ ದ ಸೇಮ್ ಟೈಮ್ ಏನಾದರೆ ಮಕ್ಕಳಿಗೆಲ್ಲ ಕಚ್ಚಿದಾಗ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳಲ್ಲಿ ಸಫಿಷಿಯೆಂಟ್ ವ್ಯಾಕ್ಸಿನೇಷನ್ ಇಡಬೇಕಾಗತ್ತೆ. ಇವಾಗ ನನ್ನ ಭಾವನೆ ಪ್ರಕಾರ ವ್ಯಾಕ್ಸಿನೇಷನ್ ಸಫಿಷಿಯೆಂಟ್ ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಅದನ್ನು ನೀವು BBMP ಅವರಿಗೆ ಪ್ರಶ್ನೆ ಮಾಡಬೇಕು, ಯಾವುದಾದ್ರು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಎಷ್ಟು ಸ್ಟಾಕ್ಸ್ ಇದೆ ಅದು ಇದು ಅಂತ. ಮತ್ತು ಇವಾಗ ಬೀದಿ ನಾಯಿಗಳಿಗೆ ಪ್ರತಿ ವರ್ಷ ಅದಕ್ಕೆ ಕಚ್ಚಿದ್ರು ಏನೂ ಆಗಬಾರ್ದು ಮನುಷ್ಯರಿಗೆ, ಆ ಥರ ವ್ಯಾಕ್ಸಿನೇಷನ್ ಕೊಡೋದು ಕೂಡ ಸರ್ಕಾರ ಜವಾಬ್ದಾರಿ ಇದೆ ಅಂತ ನಾನು ಹೇಳಿ ಇಲ್ಲಿಗೆ ಮುಗಿಸ್ತೀನಿ. Over the past few weeks, we have seen a concerning and sharp rise in dog bite cases across Karnataka, especially in Bangalore, with over 2 lakh reported cases and multiple deaths. This is no longer just a public health issue; it is a community safety concern that requires immediate attention. One of the key contributing factors appears to be the rising summer temperature. Heat can also increase irritability and stress in the animals, and which may stray dogs can come out and it can attack the children. At the same time, human outdoor activity is also one of the contributing factors. I am Dr. Nitin, Consultant Head of the Department, Emergency Medicine, Sparsh Hospital, R.R. Nagar. ಇತ್ತೀಚೆಗೆ ಕೆಲವು ವಾರಗಳಿಂದ ನಮ್ಮ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ನಾಯಿ ಕಚ್ಚುವ ಪ್ರಕರಣ ತುಂಬ ಹೆಚ್ಚಾಗಿದೆ. ಅದರಲ್ಲಿ ಬೀದಿ ನಾಯಿಗಳು ಆಗಿರ್ಬೋದು, ಆರ್ ಪೆಟ್ ಡಾಗ್ಸ್ ಕೂಡ ಆಗಿರ್ಬೋದು. ಮೋಸ್ಟ್ಲಿ ವಿ ಹ್ಯಾವ್ ಸೀನ್ ದೇರ್ ಆರ್ ಇನ್ಸಿಡೆನ್ಸಸ್ ಆಫ್ ಪೀಡಿಯಾಟ್ರಿಕ್ ಪೇಷಂಟ್ಸ್ ಆ್ಯಸ್ ವೆಲ್ ಅಡಲ್ಟ್ ಪೇಷಂಟ್ಸ್ ಕೂಡ ಇದೆ. ಇದರಲ್ಲಿ ಏನು ಯೋಚನೆ ಮಾಡಬೇಕನ್ನೋ ಪ್ರಶ್ನೆ ಏನೆಂದರೆ, ಈ ರೇಬಿಸ್ ಅನ್ನೋ ನಾಯಿಯಿಂದ ಹರಡುವ ವ್ಯಾಧಿ ಬರ್ಬೋದಾಗ್ತದೆ. ಸೊ ಅದನ್ನು ತಡೆಗಟ್ಟಕ್ಕೆ ವಿ ಗಿವ್ ಸಮಥಿಂಗ್ ಕಾಲ್ಡ್ ಆಸ್ ಆ್ಯಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಕೊಡಬೇಕಾಗ್ತದೆ, ಟೆಟನಸ್ ವ್ಯಾಕ್ಸಿನೇಷನ್ ಕೊಡಬೇಕಾಗ್ತದೆ. ಮತ್ತು ಕೆಲವು ಇಂಜುರಿಗಳಿಗೆ, ಇಫ್ ದೇರ್ ಇಸ್ ಎ ಡೀಪ್ ಇಂಜುರಿ, ಅದಕ್ಕೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಇಮ್ಯುನೋಗ್ಲೋಬಿನ್ ಆ್ಯಂಡ್ ಆ್ಯಂಟಿಬಯೋಟಿಕ್ಸ್ ಆಲ್ಸೋ ವಿ ಶುಡ್ ಗಿವ್ ಇಟ್. ದ ಫಸ್ಟ್ ಥಿಂಗ್ ವೆನ್ ದೇರ್ ಇಸ್ ಎ ಡಾಗ್ ಬೈಟ್, ಮನೆಯಲ್ಲಿ ಆಗಲಿ ಮನೆ ಬೀದಿಗಳಲ್ಲಾಗಲಿ ಡಾಗ್ ಬೈಟ್ ಆಗಿದ ತಕ್ಷಣ ಫಸ್ಟ್ ಏಡ್ ಏನು ಮಾಡಬೇಕು ಅಂದರೆ, ರನ್ನಿಂಗ್ ವಾಟ್ರಲ್ಲಿ 15 minutes ಸೋಪ್ ಯೂಸ್ ಮಾಡಿಕೊಂಡು ವಾಶ್ ಮಾಡಬೇಕಾಗ್ತದೆ. ವಾಶ್ ಮಾಡಿದ ನಂತರ ಇಟ್ ಕ್ಯಾನ್ ಬಿ ಅ ಸ್ಕ್ರ್ಯಾಚ್ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಎ ಡೀಪ್ ಇಂಜುರಿ ಆಗಿರ್ಬೋದು. ನೆಕ್ಸ್ಟ್ ಇಮಿಡಿಯೇಟ್ ಥಿಂಗ್ ಈಸ್ ಟು seek medical attention. Please go to emergency department and get a medical attention so that we can stop rabies. And one important request for the parents, because ಇತ್ತೀಚೆಗೆ pediatric population ಅಲ್ಲಿ dog bites have become more. So to reduce that incidences, pediatric patients, parents have to be educated to make sure they are going with the kids, and so that the street dogs bites can be reduced. ಇಲ್ಲಿ ರಾಜೇಶ್ ನಗರ SS ಸ್ಪರ್ಶ್ ಹಾಸ್ಪಿಟಲ್ ನಾನು ಚಿಕ್ಕ ಮಕ್ಕಳ ವೈದ್ಯನಾಗಿದ್ದೇನೆ, ವಿಭಾಗದ ಮುಖ್ಯಸ್ಥ ಆಗಿದ್ದೇನೆ. ಇತ್ತೀಚೆಗೆ ಬಹಳ ಘಟನೆಗಳು ಪೇಪರ್ನಲ್ಲಿ, ವಿಡಿಯೋ, ಟಿವಿಗಳೆಲ್ಲ ಸಹ ಮಕ್ಕಳಿಗೆ ಬೀದಿ ನಾಯಿಗಳು ಕಚ್ಚುವಂತ ಘಟನೆಗಳು ತುಂಬಾ ಬಂದಿದೆ. ಬೀದಿ ನಾಯಿಗಳು ಒಂದೇ ಅಲ್ಲ, ಇವನ್ ಸಹ ಮನೆಯಲ್ಲಿ ಸಾಕಿರುವಂತ ನಾಯಿಗಳ ಜೊತೆ ಮಕ್ಕಳು ಆಟ ಆಡ್ಬೇಕಾದ್ರೆ ಅವಕ್ಕೆ ಕಚ್ಚೋದು ಸಹ ತುಂಬಾ ಆಗಿದೆ. ಈ ಘಟನೆಗಳು ತುಂಬಾ ಬಂದಿದೆ. ಇದ್ರ ತುಂಬಾ ಕಳವಳಕಾರಿಯಾದ ಸಂಗತಿ ಇದು. ಇದ್ರ ಬಗ್ಗೆ ತುಂಬಾ ಬಹಳ ಕೇರ್ಫುಲ್ ಆಗಿರೋದು ಒಳ್ಳೇದು. ಯಾಕೆ ಅಂತಂದ್ರೆ, ರೇಬಿಸ್ ಒಂದು ರೋಗ ಬಂದ್ರೆ ನಾಯಿ ಕಚ್ಚಿ ಅದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ, 100% ಡೆತ್ ರೇಟ್ ಅಂತ ಹೇಳ್ತೇವೆ. ಹಾಗಾಗಿ ಮಕ್ಕಳ ಬಗ್ಗೆ ತುಂಬಾ ಗಮನ ಹರಿಸ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ವ್ಯಾಕ್ಸಿನೇಷನ್ ಇದೆ. ಒಂದು ನಾಯಿ ಮನೇಲಿ ಸಾಕಿರೋ ನಾಯಿಗಳಾದ್ರೆ ಬಂತು ಅಂದ್ರೆ ಕಚ್ಚೋಕ್ಕಿಂತ ಮೊದಲೇ ಪ್ರೀ ಎಕ್ಸ್ಪೋಜರ್ ವ್ಯಾಕ್ಸಿನೇಷನ್ ಅಂತ ಕರಿತೇವೆ, ಅದನ್ನು ತಗೊಳ್ಬಹುದು. ಅದು ತುಂಬಾ ಇಂಪಾರ್ಟೆಂಟ್, ದಯವಿಟ್ಟು ತಗೊಳ್ಳಿ. ಆಮೇಲೆ ನಾಯಿ ಕಚ್ಚಿದ ಮೇಲೆ ಪೋಸ್ಟ್ ಎಕ್ಸ್ಪೋಜರ್ ವ್ಯಾಕ್ಸಿನೇಷನ್ ಅಂತ ಇದೆ, ಅದು ಸಹ ತಗೊಳ್ಬಹುದು. ಆದ್ರೆ ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ, ನಾಯಿ ಕಚ್ಚಿದ ಕೂಡಲೇ ಗಾಯವನ್ನ ನೀರಿನಲ್ಲಿ ವಾಶ್ ಮಾಡಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಅದು ಆಲ್ಮೋಸ್ಟ್ 50% ರೇಬಿಸ್ ಅನ್ನ ಕಮ್ಮಿ ಮಾಡ್ತಾರೆ. ಕರ್ನಾಟಕ ಜನರಲ್ಲಿ ಒಂದು ಮನವಿ, ನಮ್ಮಲ್ಲಿ ಸಾಕಷ್ಟು ನಾಯಿ ಕಡಿತದ ಕೇಸ್ಗಳು ಸಾಕಷ್ಟು ದಾಖಲಾಗ್ತಾ ಇದೆ. ಇದು ಯಾಕಾಗತ್ತೆ ಅಂತಂದರೆ, ಬೇಸಿಗೆ ಕಾಲದಲ್ಲಿ ನಾಯಿಗಳಿಗೆ ಯಥೇಚ್ಛವಾದಂಥ ನೀರು ಸಿಗಲ್ಲ. ಈ ನೀರು ಸಿಗಲ್ಲದೆ ಇರತಕ್ಕಂಥ ಟೈಮ್ನಲ್ಲಿ ಅವುಗಳ ಸೈಕಾಲಜಿ, ಮಾನಸಿಕ ಸ್ಥಿತಿ ಬದಲಾವಣೆ ಆಗುತ್ತೆ. ಸ್ವಲ್ಪ ರೋಷದಿಂದ ಕೂಡಿರುತ್ತೆ. ಯಾರಂದ್ರಲ್ಲಿ ಅವ್ರನ್ನ ದಾಳಿ ಮಾಡೋದಕ್ಕೆ, ಹಸುಗಳಿಗೂ ಆಗಿರ್ಬೋದು, ಇಲ್ಲ ಅಂತಂದರೆ ನಾಯಿನೇ ಕಚ್ಚಾಡೋದಾಗಿರ್ಬೋದು. ಆಮೇಲೆ ಈ ಒಂದು ಬೇಸಿಗೆ ಟೈಮ್ನಲ್ಲಿ ನಾಯಿಗಳು ಬೇದೆಗೆ ಬರುತ್ತೆ, ಅಂದರೆ ಹೀಟಿಗೆ ಸಂತಾನೋತ್ಪತ್ತಿ ಕಾರ್ಯತೆ. ಆ ಟೈಮ್ನಲ್ಲಿ ಗಂಡು ನಾಯಿಗಳು ಇನ್ನಷ್ಟು
ಕ್ರೂರ ಸ್ವಭಾವದಿಂದ ಕೂಡ್ಕೋತವೆ. ಹಾಗಾಗಿ ನೀವು ತಮ್ಮ ಮಕ್ಕಳನ್ನು ನೀವೇನಾದರೂ ಅಂಗಡಿಗೆ ಕಳಿಸಿ ಹಾಲು ತರೋದಕ್ಕಾಗಿರಲಿ, ಇಲ್ಲಾಂತಂದರೆ ಬೇಕರಿಯಲ್ಲಿ ಬ್ರೆಡ್ ತರೋದಾಗಲಿ, ಉದಾಹರಣೆಗೆ ಈ ಚಿಕನ್ ಅಂಗಡಿ ಇಲ್ಲ ಮಟನ್ ಅಂಗಡಿ ಇರಲಿ, ಅವ್ರಿಗೆ ನೀವು ಹೋಗ್ಬಿಟ್ಟು ದುಡ್ಡು ಕೊಟ್ಟು ತೊಗೊಂಬರುವಂಥ ಕೆಲಸಗಳು ಮಾಡಿದಾಗ ಏನಾಗುತ್ತೆ ಅಂತಂದರೆ ಆ ಸುತ್ತಮುತ್ತಲೂ ಇರೋ ನಾಯಿಗಳು ಸಣ್ಣ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತವೆ. ಅವ್ರ ಕೈಲಿರತಕ್ಕಂಥ ಯಾವ್ದಾರ ಪಟ್ಟಣನ ಕಿತ್ಕೊಳ್ಳೋದಕ್ಕೋ, ಇಲ್ಲಾಂದರೆ ಸಣ್ಣ ನಾಯಿ ಮರಿಗಳು ಇವ್ರ ಜೊತೆ ಆಟ ಆಡಿದ್ರೂ ಅದೊಂಥರ ದುಷ್ಪರಿಣಾಮ ಬೀಳ್ತಾ ಇರುತ್ತೆ. ಯಾಕೆಂದರೆ ಸರ್ಕಾರ, ನಾವು ಕೇಳ್ಕೊಳ್ಳೋದಿಷ್ಟೇ, ಸರ್ಕಾರಕ್ಕೆ ಕೆಲವು ಉಗ್ರ ಸ್ವಭಾವದ ನಾಯಿನ ಸ್ಥಳೀಯರ ನೆರವಿನಿಂದ ಗುರುತಿಸ್ಕೊಂಡು ಅಂಥ ನಾಯಿಗಳನ್ನ ಬೇರೆ ಒಂದು ಪುನರ್ವಸತಿ ಇಲಾಖೆಗೆ ಅದನ್ನು ತೊಗೊಂಡೋಗಿ ಸಾಕಲಿಕ್ಕೆ ಅನುವು ಮಾಡಿಕೊಟ್ರೆ ಈ ಥರದ್ದು ಒಂದು ನಾಯಿ ಕಡಿತಕ್ಕೆ ಒಳಗಾಗುವಂಥ ಉದಾಹರಣೆಗಳು ತುಂಬ ಕಮ್ಮಿ ಆಗುತ್ತೆ. ಕಳೆದ ವರ್ಷ 24 ಜನ ನಾಯಿ ಕಡಿತದಿಂದ ಸತ್ತಿದ್ದಾರೆ. ನಾವು ಸರ್ಕಾರ ಮತ್ತು ನಾವು ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿ ಈ ಒಂದು ನಾಯಿ ಕಡಿತ ಅಂಥದ್ದು ಏನಿದೆ, ಇಲ್ಲಾಂದರೆ ಈ ಒಂದು ನಮಗೆ ಯಾವುದು ಪರಿಸ್ಥಿತಿ ನಿರ್ಮಾಣ ಆಗಿದೆ, ಇದನ್ನು ಎಲ್ಲರೂ ಸೇರಿಸ್ಕೊಂಡು ಒಂದು ಪ್ರಾಜೆಕ್ಟ್ ಥರ ಚಟುವಟಿಕೆನ ಹಮ್ಮಿಕೊಂಡು ಈ ಒಂದು ನಾಯಿ ಕಡಿತದ ಏನು ತೊಂದರೆ ಇದೆ ಅದನ್ನು ಬೇಗ ಸಾಲ್ವ್ ಮಾಡ್ಬೋದು ಅಂತ ಕೇಳ್ಕೊತಾ ಇದ್ದೀನಿ. ZTVಯಿಂದ ನಮ್ಮ ಈ ಒಂದು ಕಳಕಳಿಯ ಮನವಿ. ನಾಯಿ ಕಡಿತ ಬೇಸಿಗೆ ಕಾಲದಲ್ಲಿ ಅದು ಒಂದು ರೀತಿ ನಾವೇನು ಹೇಳ್ಬೋದು ಅಂದರೆ ಅದು ಸೈಕಾಲಜಿಕಲ್ ಹೇಳ್ಬೋದು. ಯಾಕಂದರೆ ವಿಪರೀತ ಉಷ್ಣಾಂಶದಿಂದ ಪ್ರಾಣಿಗಳೆಲ್ಲ ಸ್ವಲ್ಪ ಇದಾಗುತ್ತೆ, ಯಾಕಂದರೆ ನೀರು ಅದು ಇದಿರಲ್ಲ. ಮತ್ತು ಇನ್ನೊಂದು ಬಂದು ಕಡಿತ ಬಂದು ನೋಡಿ, ಇವರು ಒಂದೊಂದು ರೇಬಿಸ್ ಇಂಜೆಕ್ಷನ್ ಒಂದೊಂದು ನಾಯಿ ಕಡಿತ ಅಂತ ಇದು ಮಾಡ್ಕೊಂಡು ಇದು ಜಾಸ್ತಿ ಮಾಡ್ತಾರೆ. ಯಾಕಂದರೆ ಅಷ್ಟೊಂದು ನಾಯಿ ಕಚ್ಚೋದು ಅದು ಸಾಧ್ಯವಿಲ್ಲ. ಇವರು ಇದು ಒಂದು ಸಲ ನಾಯಿ ಕಚ್ಚಿಸ್ಬಿಟ್ಟು 5 ಇಂಜೆಕ್ಷನ್ ಹಾಕ್ಬೇಕು. 5 ಇಂಜೆಕ್ಷನ್ನ ಇವರು 5 ಸಲ ನಾಯಿ ಕಚ್ಚಿದೆ ಅಂತೇಳಿ ಇದು ಮಾಡ್ತಾರೆ. ಇದು ಒಂದು ತಪ್ಪು ಮಾಹಿತಿ ಅಂತಲೂ ಹೇಳಬೇಕಾಗುತ್ತೆ. ದಿನನಿತ್ಯ ನಾವು ಕಂಡು ಬರ್ತಾ ಇದ್ದೇವೆ ಬೀದಿ ನಾಯಿಗಳ ದಾಳಿ. ಚಿಕ್ಕ ಮಕ್ಕಳು ಬೀದಿಯಲ್ಲಿ ಆಟ ಆಡ್ತಿರುವಾಗ, ಇಡೀ ಕರ್ನಾಟಕ ಬೆಂಗಳೂರಲ್ಲಿ ಆಟ ಆಡುತ್ತಾ ಇರುವಾಗ ಬೀದಿ ನಾಯಿಗಳ ದಾಳಿ ಆಗ್ತಿರುವುದು. ಇದಕ್ಕೆ ಸರ್ಕಾರ ಏನು ಮಾಡ್ತಿದ್ದಾರೆ? ನಮ್ಮ ಕರ್ನಾಟಕ ಸರ್ಕಾರ ರೀಸೆಂಟಾಗಿ GPA ಫಂಡನ್ನು ಅಲೋಕೇಟ್ ಮಾಡಿದಾಗಲೂ ಕೂಡ ಒಂದೊಂದು ಕಾರ್ಪೊರೇಷನ್ಗೂ ಫಂಡ್ ಅಲೋಕೇಟ್ ಮಾಡಿದ್ದಾರೆ. ಅದರಲ್ಲಿ ಬ್ಯಾಂಗ್ಳೂರ್ ಸೆಂಟ್ರಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಬ್ಯಾಂಗ್ಳೂರ್ ಸೆಂಟ್ರಲ್ಗೆ ಬೀದಿ ನಾಯಿಗಳಿಗೋಸ್ಕರ 2 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ಆ ಹಣವನ್ನು ನಮ್ಮ ಸರ್ಕಾರ ಹೇಗೆ ಉಪಯೋಗಿಸ್ತಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಅಂತ ಒಂದು ದೊಡ್ಡ ಪ್ರಶ್ನೆ ಇದೆ. ಇದನ್ನು ಕಡಿಮೆ ಮಾಡೋಕ್ಕೆ, ಬೀದಿ ನಾಯಿಗಳ ದಾಳಿಯನ್ನು ಕಡಿಮೆ ಮಾಡಬೇಕಾದ್ರೆ ಅದು ಮೊದಲನೆಯದಾಗಿ ನಮ್ಮ ಕರ್ನಾಟಕ ಸರ್ಕಾರ ಈ ಬೀದಿ ನಾಯಿಗಳಿಗೆ ವ್ಯಾಕ್ಸಿನೇಟ್ ಮಾಡಬೇಕು. ವ್ಯಾಕ್ಸಿನೇಟ್ ಮಾಡಿ ಆ ಬ್ರೀಡಿಂಗನ್ನು ಕಡಿಮೆ ಮಾಡಿಸಿ, ಆಮೇಲೆ ಈ ಬೀದಿ ನಾಯಿಗಳಿಗೆ ವ್ಯಾಕ್ಸಿನೇಟ್ ಮಾಡಿ ಅವರಿಗೆ ಒಂದು ಪ್ರಾಪರ್ ಕೇರ್ ತಗೊಳ್ಳೋದು, ಅವರು ಯಾತಕ್ಕೋಸ್ಕರ ಈ ಬೀದಿ ನಾಯಿಗಳು ಇಷ್ಟು ಅಗ್ರೆಸಿವ್ ಆಗ್ತಿದ್ದಾರೆ ಅಂತ ಚೆಕ್ ಮಾಡಿಸ್ಬೇಕು. ಸೊ ಇದನ್ನೆಲ್ಲ, ಈ ಪ್ರೊಸೀಜರೆಲ್ಲ ಫಾಲೋ ಮಾಡ್ದೇನೆ ಇಷ್ಟೊಂದು ದಾಳಿ, ಇಷ್ಟೊಂದು ದಿನನಿತ್ಯ ನಾವು ಕೇಳ್ಪಡ್ತಾನೆ ಇದ್ದೀವಿ. ಇದರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ? ಸೊ ದಯವಿಟ್ಟು ಜನರ ಕೋರಿಕೆ ಏನಂದ್ರೆ, ಈ ಸರ್ಕಾರ ಇಂತಹ ವಿಷಯಗಳಲ್ಲಿ ಕಂಟ್ರೋಲ್ ಮಾಡಿ, ಇಂತಹ ವಿಷಯಗಳಲ್ಲಿ ಇಂಪಾರ್ಟೆನ್ಸ್ ಕೊಟ್ಟು, ಯಾಕಂದ್ರೆ ಚಿಕ್ಕ ಮಕ್ಕಳು ಎಷ್ಟು ತೊಂದರೆ ಆಗುತ್ತೆ ಅವ್ರಿಗೆ. ಮನೆ ಒಳಗಡೆ ಕೂತಿದ್ರೆ ಅವ್ರು ಫೋನಲ್ಲಿ ಆಟ ಆಡ್ತಾರೆ, TV ನೋಡ್ತಾನೆ ಇರ್ತಾರೆ. ಸೊ ಬಂದು ಅವ್ರ ಮನೆ ಆಚೆ ಬಂದು ಆಟ ಆಡಕ್ಕಂತ ಬಂದ್ರೆ, ಇಂತಹ ವಿಷಯಗಳು ನಡೆದ್ರೆ ಮಕ್ಕಳು ಎಲ್ಲಿ ಹೋಗಿ ಆಟ ಆಡ್ತಾರೆ? ಇವಾಗ ಪಾರ್ಕ್ ಇಲ್ಲ ಮಕ್ಕಳಿಗೆ ಹೋಗ್ಬಿಟ್ಟು ಆಟ ಆಡಕ್ಕೆ, ಬೀದಿಗಳಲ್ಲಿ ಆಟ ಆದ್ರೂ ಇಷ್ಟು ತೊಂದರೆ ಆಗ್ತಿದೆ ಮಕ್ಕಳಿಗೆ. ಸೊ ಇದನ್ನು ಒಂದು ಇಂಪಾರ್ಟೆಂಟ್ ಇಶ್ಯೂ ಆಗಿ ತಗೊಂಡು ಈ ಕರ್ನಾಟಕ ಸರ್ಕಾರ ಒಂದು ಸೊಲ್ಯೂಷನ್ ಅನ್ನು ಕೊಡಬೇಕು. ಇದಕ್ಕೆ ಏನ್ ಸೊಲ್ಯೂಷನ್ ಅಂತ ಕೂತಿ ಅವ್ರು ಮಾತಾಡಿ ಅದಕ್ಕೊಂದು ಸೊಲ್ಯೂಷನ್ ಕೊಡಲೇಬೇಕಾಗಿದೆ. ಯಾಕಂದ್ರೆ ಇದರಲ್ಲಿ ಅಫೆಕ್ಟ್ ಆಗ್ತಿರೋರು ಚಿಕ್ಕ ಮಕ್ಕಳು. ಸೊ ಕರ್ನಾಟಕ ಸರ್ಕಾರದ ನೇರವಾಗಿ ನಾವು ಒಂದು ವಿನಂತಿಯನ್ನು ಕೇಳ್ತಾ ಇದ್ದೀವಿ, ದಯವಿಟ್ಟು ಇದಕ್ಕೆ ಒಂದು ಇಮ್ಮಿಡಿಯೇಟ್ ಸೊಲ್ಯೂಷನ್ ನೀವು ಕೊಡಲೇಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಜನರ ಅಭಿಪ್ರಾಯ. ಈಗಾಗಲೇ ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ. ಒಂದು ಕಡೆ ನಾಯಿಗಳನ್ನ ಇಷ್ಟಪಡೋರು ಇದರ ಬಗ್ಗೆ ಈ ಹಿಂದೆ ನಟಿ ರಮ್ಯಾ ಕೂಡ ಅವುಗಳಿಗೆ ಕೂಡ ಮಾನವೀಯತೆ ಇದೆ, ಅವುಗಳನ್ನ ಯಾವ ರೀತಿ ಪಾಲನೆ ಪೋಷಣೆ ಮಾಡ್ತೀವಿ ಅದರ ಆಧಾರದ ಮೇರೆಗೆ ಅವುಗಳು ಕೆಲವೊಂದು ಕಡೆ ಕಚ್ಚೋದಾಗಿರ್ಬೋದು, ಅವುಗಳನ್ನ ಪ್ರೀತಿಯಿಂದ ನೋಡಿದ್ರೆ ಅವುಗಳಿಗೆ ಆಹಾರವನ್ನ ಹಾಕಿದಾಗ ಅವುಗಳು ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಅನ್ನ ಮಾಡಲ್ಲ ಅಂತ ಹೇಳಿದ್ರು. ಅಷ್ಟು ಮಾತ್ರವಲ್ಲದೆ ಇವತ್ತು
ಜನರು ಕೂಡ ಅದೇ ಹೇಳಿದ್ದು. ಸರ್ಕಾರ ಆಗಿರ್ಬೋದು, ಕಾರ್ಪೊರೇಷನ್ ಆಗಿರ್ಬೋದು, ಗ್ರಾಮ ಪಂಚಾಯತಿಗಳಾಗಿರ್ಬೋದು, ಬೀದಿ ನಾಯಿಗಳ ಹಾವಳಿ ಬಗ್ಗೆ ಸರಿಯಾದ ರೀತಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಸೊ ಇವುಗಳಿಗೆ ಕೊಡಬೇಕಾದಂಥ ಆಹಾರಗಳನ್ನು ಅಲ್ಲಲ್ಲಿ ಬಿಸಾಕೋದಲ್ಲ. ಸೊ ಅದಕ್ಕೆ ಅಂತ ಒಂದು ಪಾಯಿಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಆದರೆ ಇನ್ನೂ ಕೂಡ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಸೊ ಸರಿಯಾದ ರೀತಿ ಊಟದ ವ್ಯವಸ್ಥೆ ಆಗಿರ್ಬೋದು, ಹಾಗೆಯೇ ಅವುಗಳ ಸಂತಾನಹರಣ ಕ್ರಿಯೆ ಆಗಿರ್ಬೋದು, ಅವುಗಳಿಗೆ ಕೊಡಬೇಕಾದಂತಹ ಇಂಜೆಕ್ಷನ್ ಆಗಿರ್ಬೋದು, ಈಗಾಗಲೇ ಕೋಟಿ ಹಣವನ್ನು ಇದಕ್ಕೆ ಅಂತಾನೆ ಇಟ್ಟಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಈ ಹಣಗಳು ಪೋಲಾಗಿ ಈಗ 2 ಲಕ್ಷಕ್ಕೂ ಹೆಚ್ಚು ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿರುವಂಥದ್ದು. ಅದರಲ್ಲೂ ಕೂಡ 25 ಜನ ಸಾವನ್ನಪ್ಪಿರುವಂಥದ್ದು. ಸೊ ಇನ್ನಾದರೂ ಎಚ್ಚೆತ್ತುಕೊಂಡು ಸರ್ಕಾರ ಇದರ ಬಗ್ಗೆ ಬರೀ ಬಾಯಿ ಮಾತಲ್ಲದೆ ಕಾರ್ಯರೂಪಕ್ಕೆ ಮಾಡಿಕೊಂಡು ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಯಾಕಂದರೆ ಈಗ ಸಮ್ಮರ್ ಹಾಲಿಡೇ ಇದೆ, ಪುಟ್ಟ ಮಕ್ಕಳು ಹೊರಗಡೆ ಇರ್ತಾರೆ. ಸೊ ಇವುಗಳನ್ನು ನೋಡುವಾಗ ಚಬ್ಬಿಯಾಗಿ ಮಕ್ಕಳು ಕಾಣಿದಾಗ ಅವುಗಳನ್ನು ನೋಡಿ ನಾಯಿಗಳು ಅವರ ಮೇಲೆ ಎರಗುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಸೊ ಈಗಾಗಲೇ ಬಹುತೇಕ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದೆ. ಸೊ ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.